कर्नाटक मुस्लिम कन्नडिगरा सेना द्वारा सारा बेंगलुरु में कन्नड़ राज्योत्सव समारोह आयोजित। बेंगलुरु के विद्यासागर सारा में कर्नाटक मुस्लिम कन्नडिगरा सेना की ओर से कन्नड़ राज्योत्सव धूमधाम से मनाया गया। कार्यक्रम का मुख्य आकर्षण कर्नाटक के राजस्व मंत्री कृष्णा बाइरेगौड़ा द्वारा ध्वजारोहण था। ध्वजारोहण के बाद अपने संबोधन में मंत्री कृष्णा बाइरेगौड़ा ने कहा कि कन्नडिगाओं और मुस्लिम कन्नडिगाओं का कर्नाटक की संस्कृति, प्रगति और सामाजिक सौहार्द में महत्वपूर्ण योगदान रहा है। उन्होंने सभी समाजों से कन्नड़ भाषा और कर्नाटक की परंपराओं को बढ़ावा देने की अपील की। कार्यक्रम में कर्नाटक मुस्लिम कन्नडिगरा सेना के आयोजक और अध्यक्ष सैयद सिराज ने मंत्री कृष्णा बाइरेगौड़ा का गर्मजोशी से स्वागत किया। इस अवसर पर प्रमुख रूप से मौजूद रहे मोहम्मद तौकीर मुस्तहसिन, समाज सेवी टी.एम. श्रीनिवास, वार्ड अध्यक्ष बसवराज एन, ओबीसी अध्यक्ष बेंगलुरु नॉर्थ। इस भव्य समारोह के मुख्य अतिथि कृष्णा बाइरेगौड़ा, राजस्व मंत्री, सरकार कर्नाटक थे। कर्नाटक राज्योत्सव ಕಾರ್ಯಕ್ರಮವನ್ನು ನಮ್ಮ ಈ ವಿದ್ಯಾಸಾಗರದ ಬಳಿ ಎಲ್ಲರೂ ಕೂಡ ಸೇರಿ ಜೊತೆಗೂಡಿ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ನಮ್ಮ ಎಲ್ಲರಿಗೂ ಕೂಡ ನಮ್ಮ ಭೂಮಿ ಇದು. ಕರ್ನಾಟಕದ ಯಾವುದೇ ವಿಷಯ ಬಂದರೂ ಕರ್ನಾಟಕದಲ್ಲಿ ವಾಸ ಮಾಡುವಂತ ನಾವೆಲ್ಲರೂ ಕೂಡ ಜೊತೆಗೂಡಿ ಒಂದು ಧ್ವನಿಯನ್ನ ಎತ್ತಬೇಕು. ಈಗ ಉದಾಹರಣೆಗೆ ಕರ್ನಾಟಕ ಅಂದ್ರೆ ನಮಗೆ ನೀರು ಬಹಳ ಮುಖ್ಯ, ಕಾವೇರಿ ನೀರು ಬಹಳ ಮುಖ್ಯ. ಯಾಕೆಂದ್ರೆ ಈಗ ಕಾವೇರಿ ಎಲ್ಲೋ ಇದೆ, ನಮ್ಗೇನ್ ಸಂಬಂಧ ಅಂತ ಹೇಳ್ಬೋದು. ಆದ್ರೆ ಕಾವೇರಿಯಿಂದ ನೀರು ಬರಲಿಲ್ಲ ಅಂದ್ರೆ ನಮ್ಮ ವಿದ್ಯಾಸಾಗರದಲ್ಲಿ ಕುಡಿಯೋದಿಕ್ಕೆ ನಾಳೆ ನೀರಿಲ್ಲ. ಬೋರುಗಳೆಲ್ಲ ಈಗ ಪಾತಾಳಕ್ಕೆ ಹೋಗಿ ಎಲ್ಲ ಡ್ರೈ ಆಗಿ ಎಷ್ಟು ಬೋರುಗಳು ಹಾಕಿದ್ರು ಕೂಡ ಇಲ್ಲಿರೋ ಜನಸಂಖ್ಯೆಗೆ ನೀರು ಕೊಡಕ್ ಆಗೋದಿಲ್ಲ. ಏನಾದ್ರೂ ಇಲ್ಲಿ ನೀರು ಕೊಡ್ಬೇಕು ಅಂದ್ರೆ ನಾವು ಕಾವೇರಿಯಿಂದಾನೇ ನೀರು ಬರಬೇಕು. ಹೀಗೆ ಕರ್ನಾಟಕದ ಯಾವುದೇ ವಿಷಯ ಆದರೂ ಅದು ನಮ್ಮ ವಿಷಯ ಅನ್ನುವಂತ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು. ಆ ಒಂದು ಭಾವನೆ ಇದ್ದಾಗ ನಾವು ನಮ್ಮ ರಾಜ್ಯದ ಹಿತವನ್ನ ಕಾಪಾಡೋದಕ್ಕೆ ಸಾಧ್ಯ. ಈಗ ನೋಡಿ, ಮೇಕೆದಾಟು ಹತ್ರ ನಾವು ಒಂದು ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಕರ್ನಾಟಕ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಸುತ್ತಮುತ್ತ ನಮ್ಮ ಬೆಂಗಳೂರು ಸಿಟಿಗೂ ಕೂಡ ಕುಡಿಯೋ ನೀರು ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಕ್ಕಾಗಲ್ಲ ಇಲ್ಲಿ ವಾಸ ಮಾಡೋ ಜನಗಳಿಗೆ. ಆದ್ರೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು ಮೇಕೆದಾಟ ಹತ್ರ ಡ್ಯಾಮ್ ಕಟ್ಟೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಬೇಕಂತ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡುವ ಜನ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ
ಅದು ಯಾರೇ ಇರಲಿ, ನಾವು ಕನ್ನಡ ಮಾತಾಡ್ಬೋದು, ಉರ್ದು ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಅಥವಾ ಬೆಂಗಳೂರಲ್ಲಿ ವಾಸ ಮಾಡ್ಬೋದು, ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಅಥವಾ ಗುಲ್ಬರ್ಗ ಇರ್ಬೋದು, ಎಲ್ಲಾದ್ರೂ ಇರಲಿ, ನಾವೆಲ್ಲರೂ ಒಂದಾಗಿ ಕರ್ನಾಟಕದ ಯಾವುದೇ ವಿಷಯ ಬಂದಾಗ ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ. ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಆ ಕಾರಣಕ್ಕಾಗಿ ಆ ರೀತಿಯ ಒಂದುಗೂಡಿಸ್ತಕ್ಕಂತಹ, ನಮ್ಮೆಲ್ಲರನ್ನ ಒಂದುಗೂಡಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಂ ಕನ್ನಡಿಗರ ಸೇನೆ ಎಲ್ಲರನ್ನೂ ಒಂದುಗೂಡಿಸಿ ಇವತ್ತು ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ನೀಡಲಿಕ್ಕೆ ಬಯಸ್ತೇನೆ. ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು, ಇಲ್ಲಿ ಎಲ್ಲರನ್ನ ಸೇರಿಸಿ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಮಾಡಿ ಅಂತ ಹೇಳಿ ನಮ್ಮ ಎಲ್ಲಾ ಲೀಡರ್ಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೀರಾ. ನಿಮ್ಗೆ ಅಭಿನಂದನೆಗಳು. ಮತ್ತು ಇದೇ ರೀತಿ ನಿರಂತರವಾಗಿ ನಮ್ಮ ರಾಜ್ಯದ ಭಾಷೆ ಆಗಲಿ, ನಮ್ಮ ನಾಡಾಗಲಿ, ನಮ್ಮ ನುಡಿ ಆಗಲಿ, ಅಥವಾ ನಮ್ಮ ರಾಜ್ಯದ ನೀರು ಭೂಮಿ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದುಗೂಡಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡೋಣ ಅಂತ ಆಶಿಸ್ತಾ ಇವತ್ತು ಎಲ್ಲರೂ ಸೇರಿ ಈ ಸೇನೆ ಹೆಸರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. कर्नाटक कन्नड़ मुस्लिम कन्नड़ सेने करके एक हमें कमेटी बना कोई। अब मैं मुस्लिम की तरफ से ये कन्नड़ राज्योत्सव करके फर्स्ट ये करके 70वां राज्योत्सव हमें यहाँ फर्स्ट टाइम रसूल साहब सैयद रसूल साहब ने प्रोग्राम शुरू करिए। ये हमारे मोहल्ले के पूरे हमारे साथ सेना करके जो बना के पूरे साथ मिलकर ये काम करे। उस वास्ते हमारे मोहल्ले में बहुत सारा पैसे विद्यासागर मोहल्ले के हमारे साथ हिंदू भाई भी से साथ देखो ही सबसे ज्यादा ये काम में सबका हाथ है और हमारी सेना ये कंटिन्यू कर लग जाती है। इस वास्ते हमारे कृष्ण बरोगड़ा साहब रेवेन्यू मिनिस्टर भी आको इसमें ये करे, इस प्रोग्राम में और खाना भी तकसीम करे और कुकर भी तकसीम करे। इसके बाद हमें ये कंटिन्यू करने हो जाती। जय कर्नाटक, कन्नड़ कलीरे, कन्नड़ बेळिसी। ನಮ್ಮ ತನಿಸಂದ್ರ ವಾರ್ಡ್ನ ಸಾರೇಪಳ್ಳಿ ಗ್ರಾಮದ ವಿದ್ಯಾಸಾಗರ SR ಬಡಾವಣೆಯಲ್ಲಿ ನಮ್ಮ ಬ್ಯಾಟ್ರಂಬರ ಕ್ಷೇತ್ರದಲ್ಲೇ ಎಂದೂ ಕಾಣದಂತ ಒಂದು ಅಚ್ಚರಿಯಾದಂತ ಕೊಡುಗೆಯನ್ನು ಇವತ್ತು ನಾವು ನೆರವೇರಿಸಿದ್ದೀರಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರ ನೇತೃತ್ವದಲ್ಲಿ. ಏನಂದ್ರೆ ನಾವು ಇದೇ ಫಸ್ಟ್ ಟೈಮ್ ನಮ್ಮ ಮುಸ್ಲಿಂ ಬಾಂಧವರು ಕರ್ನಾಟಕ ಮುಸ್ಲಿಂ ಕನ್ನಡ ಸೇನೆ ಅಂದ್ಬಿಟ್ಟು ಆಚರಿಸ್ತಾರೆ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿಂದ ನಮ್ಮ ವಾರ್ಡ್ ನಂಬರ್ ತನಿಸಂದ್ರ ವಾರ್ಡ್ ಇಂದ ಸ್ಟಾರ್ಟ್ ಮಾಡಿದರೆ ನಾನು ಹಿಂದೂ ಮುಸ್ಲಿಂ ಎಲ್ಲ ನಾವು ಬಾಯ್ ತರ ನಾವು ಈ ಬಡಾವಣೆಯಲ್ಲಿ ಬೆಳೆದ್ಕೊಂಡು ಬಂದಿದ್ದೀವಿ. ನಾವು ಆವತ್ತಿಂದ ಅಷ್ಟೇ ನಾವೆಲ್ಲ ಒಂದೇ ಜೊತೆ ಗೂಡಿ ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿವಿ. ಆದ್ರೆ ಇವತ್ತು ನಮ್ಗೇನ್ ವಿಶೇಷ ಅಂದ್ರೆ ಇವತ್ತು ನಮ್ಮ ಮುಸ್ಲಿಂ ಕರ್ನಾಟಕ ಮುಸ್ಲಿಂ ಸೇನೆ ವತಿಯಿಂದ ಇವತ್ತು ಅಷ್ಟೊಂದು ಅದ್ದೂರಿಯಾಗಿ ಆಚರಿಸಿ ನಮ್ಮ ಸಾಹೇಬರನ್ನ ಕರೆಸಿ ಮತ್ತೆ ನಮ್ಮ ಬ್ಲಾಕ್ OBC ಅಧ್ಯಕ್ಷ ಆದಂತ ಬಸವರಾಜ್ ಅವರು ಮತ್ತೆ ನಮ್ಮ ಇಲ್ಲಿರಂತ ನಮ್ಮ ಕನ್ನಡ ಸೇನೆ ಮುಸ್ಲಿಂ ಕನ್ನಡ ಸೇನೆ ಎಲ್ಲ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲ ನಮ್ಮ ಇಲ್ಲಿರೋ ಯಾರು ಹೆಸರು ನಾನು ತಗೊಳಕ್ ಹೋಗಲ್ಲ. ಯಾಕಂದ್ರೆ ಎಲ್ಲಾ ಟೀಮು ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತೆ ನಮ್ಮ ಊರಿನ ಮುಖಂಡರುಗಳು ಎಲ್ಲಾ ಸೇರಿ ಇವತ್ತು ಅದ್ದೂರಿಯಾಗಿ ಆಚರಿಸಿವಿ. ನಮ್ಮ ಕೃಷ್ಣ ಬೈರೇಗೌಡ ಬಂದು ಇವತ್ತು ಧ್ವಜಾವನ್ನ ಹಾರೈಸಿ ಚಾಲನೆ ಕೊಟ್ಟರು. ಅದೇ ರೀತಿ ನಾವು ಬಡವರಿಗೆ ಆದಂತ ಕುಕ್ಕರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಮತ್ತೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾನು ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಬೇಡಿಕೊಳ್ಳೋದು ಏನಂದ್ರೆ ವರ್ಷ ಪ್ರತಿ ವರ್ಷನೂ ಇದೇ ತರ ಮಾಡಿಸ್ಕೊಂಡು ಹೋಗ್ಬೇಕು. ಇವತ್ತು ಕಾರಣಾಂತರ ನಾವು ಏನು ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಹುಡುಗ ಗೊಂದಲ ಆಗಿದೆ. ಆದಷ್ಟು ಚೆನ್ನಾಗಿ ಆಗಿ ಪ್ರೋಗ್ರಾಮ್ ಚೆನ್ನಾಗಿ ಕೂಡಿ ಬಂದಿದೆ. ನೆಕ್ಸ್ಟ್ ಬರೋ ವರ್ಷ ಇನ್ನ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ಲಿ ಅಂತ ಹಾರೈಸ್ತೀನಿ. ಮತ್ತೆ ನಮ್ಮ ಕರ್ನಾಟಕ ಮುಸ್ಲಿಂ ಕನ್ನಡ ಸೇನೆಯ ಸಿಬ್ಬಂದಿವರೆಗೂ ಅವರ ಅಧ್ಯಕ್ಷರಿಗೂ ಮತ್ತೆ ಅವ್ರ ಟೀಮ್ಗೂ ನಾನು ವಂದಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ವರ್ಷ ಇದೇ ತರ ಆಚರಿಸ್ಕೊಂಡು ಹೋಗ್ಲಿ. ಎಲ್ಲ ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಮತ್ತೆ ನಮ್ಮೆಲ್ಲ ಅವ್ರಿಗೆ ಸಪೋರ್ಟ್ ನಾವು ಕೊಟ್ಟು ಮುಂದಿನ ವರ್ಷ ಇನ್ನ ಜೋರಾಗಿ ಮಾಡೋಣ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇವತ್ತು ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ರಸೂಲ್ ಬಡಾವಣೆ, SR ಬಡಾವಣೆ, ವಿದ್ಯಾಸಾಗರ, ತನಿಸಂದ್ರ ವಾರ್ಡ್ ನಲ್ಲಿ ಆಚರಿದ್ದೇವೆ. ನಮ್ಮ ಮುಸ್ಲಿಂ ಬಾಂಧವರಿಂದ ಕರ್ನಾಟಕ ಮುಸ್ಲಿಂ ಕನ್ನಡಿಗರ ಸೇನೆ ವತಿಯಿಂದ ಮೊದಲನೇ ಬಾರಿಗೆ ನಾವು
ಪ್ರಾರಂಭವನ್ನು ಮಾಡಿದ್ದೇವೆ. ಇದು ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಇಟ್ಟಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬೈರೇಗೌಡರು ಉದ್ಘಾಟನೆಯನ್ನು ಮಾಡಿದ್ರು. ಅದರಲ್ಲಿ ನಮ್ಮ OBC ಅಧ್ಯಕ್ಷರಾದಂತಹ ಬಸವರಾಜರವರು ಆಗಮಿಸಿದ್ರು. ಹಾಗೂ ಶ್ರೀನಿವಾಸ್ ಅವರು ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಅವರು ಬಂದಿದ್ರು. ಹಾಗೂ ಜಯಗೋಪಾಲ್ ಗೌಡರು ಅಧ್ಯಕ್ಷರು, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಅವರು ಭಾಗವಹಿಸಿದ್ರು. ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಹಿರಿಯ ನಮ್ಮ ವಾರ್ಡಿನ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಮುಖಂಡರು ಆಗಮಿಸಿದ್ರು. ಸೈಯದ್ ಸಿರಾಜ್ ಭಾಯ್ ಅವರದು ಇದರಲ್ಲಿ ತುಂಬಾ ತ್ಯಾಗವನ್ನು ಇದೆ. ತುಂಬಾ ನಮ್ಮ ಜೊತೆಯಲ್ಲಿ ಕೂಡಿ ನಮ್ಗೆ ಪ್ರೀತಿ ವಿಶ್ವಾಸದಿಂದ ತಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇವರಿಗೆ ಒಂದು ಸನ್ಮಾನವನ್ನು ಇವಾಗ ಮಾಡ್ತಾ ಇದ್ದೇವೆ. 70ನೇ ಕನ್ನಡ ರಾಜ್ಯೋತ್ಸವದ ನಮ್ಮ ಮುಸ್ಲಿಂ ಬಾಂಧವರು ಕರ್ನಾಟಕ ಮುಸ್ಲಿಂ ಸೇನೆ ಕನ್ನಡಿಗರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಮೊದಲನೇ ಟೈಮು ಇವತ್ತು ನಮ್ಮ ವಿದ್ಯಾಸಾಗರದಲ್ಲಿ ನಮ್ಮ ಸಿರಾಜ್ ಭಾಯ್, ನಮ್ಮ ಸೀನಪ್ಪ, ನಮ್ಮ ತೋಕೀರು ಮತ್ತೆ ಅವರ ಸಂಗಡಿಗರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಂದಾಯ ಮಂತ್ರಿಗಳಾದಂತಹ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಆಗಮಿಸಿ ಬಡ ಮಕ್ಕಳಿಗೆ ಕುಕ್ಕರು ಮತ್ತೆ ಇನ್ನೂ ಅನೇಕ ಸ್ಕೂಲ್ ಮಕ್ಕಳಿಗೂ ಬುಕ್ಸು ಎಲ್ಲ ದಾನ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ನೆರೆದಿರೋ ಎಲ್ಲಾರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ನಾವು ಆಭಾರಿಯಾಗಿರ್ತೀವಿ.